ನಮ್ಮ ತಕ್ಷಣ ದೊಡ್ಡ ಮನೆಯವ್ರ ಜನಕ್ಕೆ ಪರಿಚಯನೇ ಇಲ್ಲ, ಇಲ್ಲಿ ಏನು ಅಭಿವೃದ್ಧಿನೂ ಮಾಡಿಲ್ಲ, ಅವ್ರು ಏನು ಇಲ್ಲ ಅಂತಾರೆ. ಯಾರು ಹೇಳ್ತಾರೆ ಜನತೆಗೆ ಪರಿಚಯ ಇಲ್ಲ ಅಂತ? ಕಾಂಗ್ರೆಸ್ ವೀಕ್ ಆಗಿದೆ, ಕಳೆದ ಬಾರಿ ಖರ್ಗೆ ಅವರೇ ಸೋತ್ರಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಕಳೆದ ಬಾರಿ ಅದು ಒಂದು RSS ಕುತಂತ್ರ ಇತ್ತು ಖರ್ಗೆ ಅವ್ರು ಸೋಲಕ್ಕ. ಆ ಒಂದು ಕಾರಣದಿಂದ ಖರ್ಗೆ ಅವ್ರು ಸೋತಾರೆ ಹೊರತು ಬೇರೆ ಏನಿಲ್ಲ. ಬಿಜೆಪಿ ಅಂತೇಳಿ ಇಲ್ಲಿ ಯಾರು ಜನರಿಗೆ ಇದು ಇಲ್ಲ, ಬರೀ ಮೋದಿ ಹೆಸರ ಮೇಲೆ ವೋಟ್ ಕೇಳ್ತಾ ಇದ್ದಾರೆ. ಇವತ್ತು ಅವರಿಗೆ ಯಾವುದೇ ಒಂದು ಮುಖ ತೋರಿಸಿ, ಇವತ್ತು ಉಮೇಶ್ ಜಾಧವ್ ಅಂತಂತಂದ್ರೆ MP ಕ್ಯಾಂಡಿಡೇಟ್, ಆದ್ರೆ ಅವರಿಗೆ ಅವರ ಪಕ್ಷದಿಂದನೇ ಅವರಿಗೆ ಒಂದು ಹಿನ್ನಡೆ ಇದೆ ಅಂತ ಹೇಳಕ್ಕೆ ನಾನು ಇಚ್ಛಪಡ್ತೀನಿ. ರಾಧಾಕೃಷ್ಣ ದೊಡ್ಡ ಮನೆಯವ್ರು ಗೆಲ್ಬಹುದಾ? ಹೇಗೆ? ರಾಧಾಕೃಷ್ಣ ಅವರು ಏನು ಒಂದು ಅನುಮಾನನೇ ಇಲ್ಲ, ಅವರೇ ಗೆದ್ದೆ ಬರ್ತಾರಂತ ಹೇಳಕ್ಕೆ ಇಚ್ಛಪಡ್ತೀನಿ. ಅಲ್ಲ, ಕಾಂಗ್ರೆಸ್ನವ್ರು ಗೆದಿಬಹುದು. ಯಾಕಂದ್ರೆ ಖರ್ಗೆ ಅವ್ರಿಗೆ ಮಾಡಿದ್ದು ಪ್ರಭಾವ ಅವ್ರಿಗೂ ಸಿಗ್ಬಹುದು. ಇವ್ರೇನು ಮಾಡಿಲ್ಲ ಅಂತ ಹೇಳಿ ಇವ್ರಿಗೆ ಮೈನಸ್ನೂ ಆಗಬಹುದು. ಸರ್, ಈಗ AICC ಅಧ್ಯಕ್ಷ ಕ್ಷೇತ್ರ ಇದು, ಆದ್ರೆ ಖರ್ಗೆ ಅವರೇ ಈ ಬಾರಿ ಚುನಾವಣೆಗೆ ನಿಂತಿಲ್ಲ, ಮಳಿ ನಿಲ್ಸಿದ್ದಾರೆ. ಖರ್ಗೆ ಅವ್ರು ನಿಲ್ದೇ ಅಳಿ ನಿಲ್ಸಿರೋಂಥದ್ದು ಸರಿನಾ, ಅಥವಾ ಖರ್ಗೆ ಅವರೇ ನಿಲ್ಬೇಕಾಗಿತ್ತ? ಇಲ್ಲಿ ಇವ್ರು ನಿಂತಿದ್ದು ಚಲೋ ಅದಾರ್ರಿ, ಒಳ್ಳೆ ಮನುಷ್ಯ ಅದನ್ರಿ ಇವ್ರು ರಾಧಾಕೃಷ್ಣ ಅವರು. ಎಲ್ಲರಿಗೂ ಹಚ್ಕೊಂಡು ಹೊಂದ್ಕೊಂಡು ಸಾಕಷ್ಟು ಅವ್ರ ಬಲ್ಲಿ ಹೋದವ್ರು ಯಾರದೇ ಸಮಸ್ಯೆ ಇದ್ರು ಕುಂತು ಬಗೆಹರಿಸ್ತಾರ. ಈ ಚುನಾವಣೆಯಲ್ಲಿ ಯಾರು ಗೆದ್ರೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ಸುತ್ತೆ? ಬಿಜೆಪಿಯ ಜಾಧವ್ ಅವರು ಅಥವಾ ಕಾಂಗ್ರೆಸ್ನ ದೊಡ್ಡ ಮನೆಯವರು? ಕಾಂಗ್ರೆಸ್ದವ್ರು ಗೆದ್ದರೆ ಅಭಿವೃದ್ಧಿ ಆಗ್ಬೋದತ್ತ. ಹಿಂದೆ ಮಾಡ್ಯಾರ, ಅವರು ಮುಂದುವರ್ಸ್ಕೊಂಡು